ನಾನಿನ್ನು ಬರುವೆನು ತಾಯಿ. ನನ್ನ ಸ್ವಾಮಿಗೆ ಯಾವ ಮಂಗಳವೂ ಆಗದೆ ರಾಮಚಂದ್ರ. ಶಂಭೋ ಮಹಾದೇವ ಶಂಕರ ಗಿರಿಧಾರಮಣ ಶಂಭೋ ಶಂಭೋ ಅಮೂರುಗದಳ ನಯನ ಪಾದ ಬೆಂಬಿಡಾದೆ ಶಂಭೋ ಮಹಾದೇವ. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ಇದು ನಮಸ್ಕರಿಸುತ್ತೇನೆ ಪೂಜ್ಯರೇ. ಅಮ್ಮ, ನೀನು ಯಾರು? ಈ ದಂಡಕಾರಣ್ಯದಲ್ಲಿ ರೂಪವತಿಯಾದ ನೀನು ಹೊರಳೆ ಇರಲು ಕಾರಣವೇನು ತಾಯಿ? ಪೂಜ್ಯರೇ, ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರ ಧರ್ಮಪತ್ನಿಯು. ನನ್ನ ಹೆಸರು ಸೀತಾ ಎಂದು. ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಿದ್ದೇವೆ ಪೂಜ್ಯರೇ. ಸೀತಾ, ನೀನು ಇಲ್ಲಿ ವಾಸಿಸಲು ಕಾರಣವೇನು ತಾಯಿ? ನಾವು ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಿದ್ದೇವೆ. ನಿನ್ನ ಕಾಂತನಲ್ಲಿ ನಾನೊಂದು ಜಿಂಕೆಯನ್ನು ಬಯಸಿದೆನು. ಆ ಜಿಂಕೆಯನ್ನು ತರಲು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಬಹುದೂರ ಹೋಗಿದ್ದಾರೆ. ಸೀತಾ, ಪೂಜ್ಯರೇ, ಈ ದಂಡಕಾರಣ್ಯದಲ್ಲಿ ರಾಕ್ಷಸರು ಕುಂಬಳಿ ಯಾಗವನ್ನು ಮಾಡುತ್ತಿರುವರು. ಆ ಯಾಗವು ಮುಗಿಯೋದ್ರೊಳಗೆ ಕ್ಷತ್ರಿಯಲ್ಲಿ ಜ್ಯೇಷ್ಠ ಪುತ್ರನನ್ನು ಹುಡುಕುತ್ತಿರುವರು. ಅದೇ ಮಾರ್ಗವಾಗಿ ರಾಮಚಂದ್ರನು ಹೋಗುತ್ತಿದ್ದರು. ಸೀತಾ, ಇದರ ಮೇಲೆ ಹೇಗಿರುವುದೋ ತಿಳಿಯದು. ಇದೇನು ಹೀಗೆ ಹೇಳುತ್ತಿರುವೆ? ನನಗೇಕೋ ಭಯವಾಗುತ್ತಿರಲುವುದಲ್ಲ ಪೂಜ್ಯರೇ. ಸೀತಾ, ಪೂಜ್ಯರೇ, ಆಪತ್ಕಾಲದಲ್ಲಿ ಧೈರ್ಯವನ್ನು ತಂದುಕೋ ಅಮ್ಮ. ಸೀತಾ, ನಾನು ಬಹಳ ದೂರದಿಂದ ಹಸಿದು ಬಂದಿರುವನು. ನನ್ನ ಉದರ ಪೋಷಣೆಗೆ ಏನಾದರೂ ಫಲವನ್ನು ಕೊಟ್ಟು ರಕ್ಷಿಸುವ ತಾಯಿ. ಹಾಗೆ ಆಗಲಿ ಪೂಜ್ಯರೇ, ಭಿಕ್ಷೆಯನ್ನು ತರುತ್ತೇನೆ. ಇವಳು ಎಂತಹ ಮೋಹಗಾತಿ, ಇವಳೆಂತಹ ಲಾವಣ್ಯವತಿ. ಸೀತಾ, ಅಂದು ನೀನು ಸ್ವಯಂವರದಲ್ಲಿ ನನ್ನನ್ನು ನೋಡುವುದಕ್ಕೆ ಅಲ್ಲ, ಅದಕ್ಕೋಸ್ಕರ ನಾನು ಅಪರಿಸಲೇ ಬಂದಿರುವೆನು. ಇವಳನ್ನು ಬಲಾತ್ಕಾರವಾಗಿ ಎಳೆಯೋಣವೆಂದರೆ ಇಲ್ಲಿ ಸಪ್ತಋಷಿಗಳ ಗೆರೆಗಳಿರುವುದು. ಇರಲಿ, ಏನಾದರೂ ಉಪಾಯವನ್ನು ಮಾಡಿ ಆಕೆಯನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಬೇಕು. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ಇದು ಸ್ವೀಕರಿಸಿ ಪೂಜ್ಯರೇ. ತಾಯಿ, ಭಿಕ್ಷೆಯನ್ನು ನೀಡು ತಾಯಿ. ಪೂಜ್ಯರೇ, ತಾಯಿ, ಮುಂದೆ ಬಂದು ಭಿಕ್ಷೆಯನ್ನು ನೀಡು ತಾಯಿ. ಸಾಧ್ಯವಿಲ್ಲ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನು ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ, ಅದನ್ನು ದಾಟುವಂತಿಲ್ಲ. ಆದ್ದರಿಂದ ತಾವೇ ಮುಂದಕ್ಕೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಸೀತಾ, ಸಪ್ತ ರುಚಿಗಳನ್ನು ಬರೆದಿರುವುದು ಈ ಅರಣ್ಯದಲ್ಲಿ ಅನೇಕ ಜನ ಮಾಯಾವಿ ರಾಕ್ಷಸಗಳು ಇರುವರು. ಅವರು ಬಾರದ ಹಾಗೆ ಬರೆದಿರುವರು. ನಮ್ಮಂತಹ ಮಾನೀಯರಿಗಲ್ಲ. ಮುಂದೆ ಬಂದು ಭಿಕ್ಷೆಯನ್ನು ನೀಡು, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡು. ಹಸಿವಿನ ದೋಷವು ನಿನಗುಂಟಾಗುವುದು. ನಾನಿಂದ ನೋಡಬೇನು. ಕೋಪಿಸಬೇಡಿ, ಹಾಗೆ ಆಗಲಿ. ಭಿಕ್ಷೆಯನ್ನು ತರುತ್ತೇನೆ, ಸ್ವೀಕರಿಸಿ ಪೂಜ್ಯರೇ. ಸೀತಾ, ಒಂದು ಹೆಜ್ಜೆಯನ್ನು ದಾಟಿ ಬಾ, 1 ಕೋಟಿ ಪುಣ್ಯವೂ ಬರುವುದು. ಸ್ವೀಕರಿಸಿ ಪೂಜ್ಯರೇ. 2 ಹೆಜ್ಜೆಯನ್ನು ದಾಟಿ ಬಾ, 2 ಕೋಟಿ ಪುಣ್ಯವೂ ಬರುವುದು. ಸ್ವೀಕರಿಸಿ ಪೂಜ್ಯರೇ. ಸೀತಾ, 3 ಗೆರೆಯನ್ನು ದಾಟಿ ಬಾ, 3 ಕೋಟಿ ಪುಣ್ಯವೂ ಬರುವುದು. ಜಾನಕಿ, ಸ್ವೀಕರಿಸಿ ಪೂಜ್ಯರೇ. ಪೂಜ್ಯರೇ, ಇದೋ ಚಂದ್ರನ ಇದೋ ನೋಡು ಪೌಲಕ್ಷವಂತ ಕಲಸಂಬುದು ಚಂದ್ರನ ನಿಬ್ಜರ ಮನೋಭಂಜನ ನೋಡೇ.
ವಿಖ್ಯಾತಿ ಪರಾಕ್ರಮಶಾಲಿಯಾದ ಈ ರಾವಣ ಸಾರ್ವಭೌಮನೊಡನೆ ಲಂಕಾಪಟ್ಟಣಕ್ಕೆ ಹೊರಡು. ಕೇಳು ಸೀತಾ, ಕೇಳು. ಇಂದ್ರಾದಿ ದೇವತೆಗಳೆಲ್ಲರೂ ನನ್ನ ಅಧೀನರು, ದೇವನಾರಿಯರೆಲ್ಲರೂ ನನ್ನ ಮನೆಯ ಪರಿಚಾಲನೆಯರು. ಇನ್ನು ಮನುಷ್ಯ ಮಾತ್ರದವರು ನನ್ನ ಹೆಸರನ್ನು ಕೇಳಿದ ಕೂಡಲೇ ಹೋಗುವರು. ಈಗ ಹೀಗಿರುವಲ್ಲಿ ಆ ಅಲ್ಪನಾದ ಮನೆಯಿಂದ ನಿನಗೇನು ಪ್ರಯೋಜನ? ನೋಡು ಸೀತಾ, ನೋಡು. ನಿನ್ನ ರೂಪಿಗೂ ಗುಣಗಾಂಭೀರ್ಯಕ್ಕೂ ಸರಿ ಹೋಲುವ ಈ ಲಂಕೇಶ್ವರನ್ನು ಸೇರಿದರೆ ನಿನಗೆ ಲೋಕೋತ್ತರವಾದ ಸುಖವುಂಟು. ಬಾ ಬಾ ಸೀತಾ, ಬಾ. ಏನು ನೀರುಣ್ಣ ರಾವಣನೇ, ಛೀ ಪಾಪಿ, ಸನ್ಯಾಸಿ ವೇಷದಿಂದ ಬಂದು ನನ್ನನ್ನು ಮೋಸಪಡಿಸಿದೀಯಾ? ರಾಮಚಂದ್ರ, ಮಾವರಾದ ದಶರಥ ಚಕ್ರವರ್ತಿಗಳೇ, ಪಾಪಿಯಾದ ರಾವಣೇಶ್ವರನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಯಾರಾದ್ರೂ ಬಂದು ನನ್ನನ್ನು ಕಾಪಾಡಬಾರ್ದೆ, ನನ್ನನ್ನು ರಕ್ಷಿಸಬಾರ್ದೆ. ಜಾನಕಿ, ಪರಾಕ್ರಮಿ ದುರಂಧರನಾದ ನನ್ನನ್ನು ನಿನ್ನ ಪತಿ ರಾಮನು ಏನನ್ನೂ ಮಾಡಬಾರದಂತಿದೆ. ಎನ್ನಾದರೂ ಅವನ ಹಂಬಲವನ್ನು ಬಿಟ್ಟು ಲೋಕೈಕ ಸುಂದರನಾದ ನನ್ನನ್ನು ಸೇರಿದರೆ ನಿನಗೆ ಲೋಕೋತ್ತರವಾದ ಸುಖವುಂಟು. ನೋಡು, ಪುಷ್ಪ ವಿಮಾನವು ನಿನಗಾಗಲೇ ಸಿದ್ಧವಾಗಿರುವುದು. ಜಾಗೃತಿ ಆಗಿ ಹೊರಡು. ಅಯ್ಯೋ ದುರಾತ್ಮನೇ, ಏನೆಂದು ಮಾತನಾಡುತ್ತಿರುವೆಯ? ರಾಮಚಂದ್ರ, ಮಾವರಾದ ದಶರಥ ಚಕ್ರವರ್ತಿಗಳೇ, ನೀವಾದ್ರೂ ಬಂದು ನನ್ನನ್ನು ಕಾಪಾಡಬಾರದೆ, ನನ್ನನ್ನು ರಕ್ಷಿಸಬಾರದೆ. ರಾಮಚಂದ್ರ, ನಡೆಸುವೆ ನಿನ್ನ ಸೊಕ್ಕಿನಿಂದ ಕತ್ತರಿಸುವೆನ್ನು ಕೂಡ ನಿಲ್ಲು. ಜಗನ್ಮಾತೆಯಾದ ಸೀತಾದೇವಿಯನ್ನು ಎಲ್ಲಿಗೆ ಅಪಹರಿಸಿಕೊಂಡು ಹೋಗುತ್ತಿರುವೆ? ಓಹೋ, ಮೋಸವಾಯಿತು. ಇವನು ದಶರಥನ ಮಿತ್ರನಾದ ಜಟಾಯುವು ಮಹಾಪರಾಕ್ರಮಿಶಾಲಿ ಎಂದು ಕೇಳಿರುವೆನು. ಇರಲಿ, ಉಪಾಯದಿಂದ ಇಲ್ಲಿಂದ ಮಾತನಾಡಿ ಪಾರಾಗುವುದೇ ಲೇಸು. ಇಲ್ಲವಾದರೆ ಕಾಲವು ವಿಳಂಬವಾಗುವುದು. ಕೆಲವೋ ಈಕೆಯು ನನ್ನ ಧರ್ಮಪತ್ನಿಯು, ನೀನು ವಿಚಾರಿಸಲು ಕಾರಣವೇನು? ಹೇಳಿಕೊಳ್ಳುವ ನಿನ್ನ ನ್ಯಾಲಿಗೂ ಸೇರಿ ಹೋಗಬಾರದು. ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಹೆಸರು ಸೀತಾ ಎಂದು. ನನ್ನ ಸ್ವಾಮಿಯು ಇಲ್ಲದ ಸಮಯದಲ್ಲಿ ಈ ದುರುಳನು ಕಪಟ ವೇಷದಿಂದ ಬಂದು ನನ್ನನ್ನು ಸೆಳೆದುಕೊಂಡು ಹೋಗುತ್ತಿದ್ದಾನೆ. ನೀವಾದ್ರೂ ನನ್ನನ್ನು ಕಾಪಾಡಬಾರದೆ. ಸುಳ್ಳನ್ನು ಹೇಳುತ್ತಿರುವೆಯ? ನಿನ್ನ ನಾಳೆಯನ್ನು ಸೀಳು ಬಿಡುವನು. ಅರಣ್ಯದ ಕಾಡು ಮೇಡುಗಳಲ್ಲಿ ಹಲದು ಸಮುದ್ರದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಪ್ರಾಣ ಬಲಿಸಿಕೊಳ್ಳುವ ನೀನು ನನ್ನನ್ನು ಪ್ರತಿಭಟಿಸಬಲ್ಲೆಯಾ? ಸೇತಲಾಗುತ್ತಕ್ಕೆ ಇರಲಿ, ನಾವೀರ್ವರು ಸಮಬಲಶಾಲಿಗಳು. ಆದ್ದರಿಂದ ಯುದ್ಧ ಮಾಡುವ ಮೊದಲು ನಮ್ಮ ಪ್ರಾಣದ ನೆಲೆಗಳನ್ನು ಅರಿತು ಯುದ್ಧ ಮಾಡೋಣ. ಹೇಳು, ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದಲ್ಲೂ ಈ ರೆಕ್ಕೆಗಳಿರುವುದು. ನಿನ್ನ ಪ್ರಾಣದಲ್ಲಿಯೂ ನಮಗೀಗ ಸಂತೋಷವಾಯಿತು. ಕೇಳು, ನನ್ನ ಪ್ರಾಣವು ನನ್ನ ಹೆಡಗಾಲ ಮುಂಗುಷ್ಟದಲ್ಲಿರುವುದು. ಸಿದ್ಧನಾಗುವುದಕ್ಕೆ
ಸೀತಾ, ನಿನ್ನ ರಕ್ಷಣೆಗಾಗಿ ಬಂದ ಜಟಾಯುವಿನ ಗತಿಯನ್ನು ಇನ್ನಾದರೂ ಆ ನಿನ್ನ ರಾಮನ ಹಂಬಲವನ್ನು ಬಿಟ್ಟು ನಿನಗಾಗಿ ಸಿದ್ಧವಿರುವ ಈ ಪುಷ್ಪ ವಿಮಾನದಲ್ಲಿ ಕುಳಿತುಕೋ. ಜಾಗ್ರತೆ ಆಗಿ ಬರುಡು. ನನ್ನನ್ನು ಕಾಪಾಡಲು ಬಂದ ಜಟಾಯು ಮನ್ನ ಹೊಂದಿದನಲ್ಲ, ನಾನೀಗ ಏನು ಮಾಡಲಿ? ನಾನು ಪತಿವ್ರತೆಯ ಹಾಗಿದ್ದರೆ ಈ ನನ್ನ ಸಮಾಚಾರವು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರಿಗೆ ತಿಳಿಯುವ ತನಕ ಈತನ ಪ್ರಾಣ ಪಕ್ಷಿ ಹೋಗದಿರಲಿ, ಈತನ ಪ್ರಾಣ ಪಕ್ಷಿ ಹೋಗದಿರಲಿ. ಜಾನಕಿ, ಜಾಗ್ರತೆ ಹಾಗೆ ಹೊರಡು. ರಾಮಚಂದ್ರ, ಅಣ್ಣ ಲಕ್ಷ್ಮಣ, ಅಣ್ಣ ಲಕ್ಷ್ಮಣ, ಅಣ್ಣ, ಜಾನಕಿ ಓರ್ವಳನ್ನು ಬಿಟ್ಟು ಏತಕ್ಕಾಗಿ ಬಂದೆ? ಅವಳನ್ನು ಬಿಟ್ಟು ಬರಬೇಡವೆಂದು ಹೇಳಿರಲಿಲ್ಲವೇ? ಅಣ್ಣ, ನಿನ್ನ ಆರ್ತನಾದವನ್ನು ಕೇಳಿದ ಮಾತೆಯವರು ನಿನಗೆ ಯಾವುದೋ ತೊಂದರೆಯು ಸಂಭವಿಸಬಹುದೆಂದು ಬಹುವಾಗಿ ನಿಂದಿಸಿ ಕಳಿಸಿದರು ಅಣ್ಣ. ಅಯ್ಯೋ ಸಹೋದರ, ನಡಿ ಪಂಚವಟಿಗೆ ಹೋಗಿ ಜಾನಕಿ ಏನಾಗಿರುವಳೆಂಬುದನ್ನು ನೋಡೋಣ. ಸೀತಾ, ಜಾನಕಿ, ಮನೋಹರೆ, ಜಾನಕಿ, ಸೀತಾ, ವೈದೇಹಿ, ವೈದೇಹಿ, ಎಲ್ಲಿರುವೆ? ಸೀತೆ ಎಲ್ಲಿಯೂ ಕಾಣ್ತಿಲ್ಲವಲ್ಲ. ಜಾನಕಿ, ಸೀತಾ, ಲಕ್ಷ್ಮಣ, ಎಲ್ಲಿ ಹುಡುಕಿದ್ರು ಸೀತೆ ಕಾಣ್ತಿಲ್ವಲ್ಲ. ನಮ್ಮನ್ನು ಹುಡುಕಲು ಏನಾದರೂ ಗೋದಾವರಿ ತೀರಕ್ಕೆ ಏನಾದರೂ ಹೋಗಿರಬಹುದು. ಹೋಗಿ ನೋಡಿಕೊಂಡು ಬಾ ಲಕ್ಷ್ಮಣ. ಎಲ್ಲಿರು? ಜಾನಕಿ, ಆರಾಮಗಳು ನಿನ್ನ ಅರು ಸದೈತಾರೋ. ಜಾನಕಿ, ಆರಾಮಗಳು ನಿನ್ನ ಅರು ಸದೈತಾರೋ. ಕ್ರೂರ ಸುಗಂಗಳೇ ಸಿರಿ ಕೊಂಡವೋ ಕಾಣೆ. ಕ್ರೂರ ಮೃಗಂಗಳೇ ಸಿರಿ ಕೊಂಡವೋ ಕಾಣೆ. ಅಯ್ಯೋ ಜಾನಕಿಯೇ ಮಮ ಪ್ರಾಣನಾಯಕಿಯೇ ವರದನ್ನ ಓದೇಯ ಸೀತಾ. ಸೀತಾ, ಸೀತಾ, ಜಾನಕಿ, ಆರಾಮದಳು ನಿನ್ನ ಸೀತಾ. ಸೀತಾ,
ಜಾನಕಿ ಕೂರಾಳೆ ಚಿರಿ ಕೊಂದವೋ ಕಾಣೆ ಅಯ್ಯೋ ಎನ್ ಜಾನಕಿಯೇ ಮಮ ಪ್ರಾಣಲಾಯಕಿಯೇ ಹೊರದೆನ್ನ ಮೋದೆಯ ಸೀತಾ ಸೀತಾ ಜಾನಕಿ ಎಲ್ಲಿರುವೆ ಮನೋಹರ ಎಲ್ಲಿ ಹೋದ ಧರಣಿ ಜಾತಿ ಮಾತೆ ಸೀತೆಯ ಕಾಣದಾಗೆನೆ ಧರಣಿ ಜಾತಿ ಮಾತೆ ಸೀತೆಯ ಕಾಣದ ನೇ ಅಮ್ಮ ಕಾಣದಾದೇನೆ ಅಮ್ಮ ತಾಯಿ ಕಾಂಚನ ಮೃಗವ ಬಯಸಿದೆಯೇಕೆ ಏನ ಪೇಳಲಿ ರಾಮಚಂದ್ರಗೆ ಕಾಂಚನ ಮೃಗವ ಬಯಸಿದೆಯೇಕೆ ಏನ ಪೇಳಲಿ ರಾಮಚಂದ್ರಗೆ ಮತ್ತೇಗೆ ಮುಖವ ತೋರಿಸಲಿ ಮತ್ತೇಗೆ ಮುಖವ ತೋರಿಸಲಿ ಧರಣಿ ಜಾತಿ ಮಾತೆ ಸೀತೆಯ ಕಾಣದನೆ ಅಮ್ಮ ಕಾಣದನೆ ಸಹೋದರ ಎಲ್ಲಿ ಹುಡುಕಿದ್ರು ಜಾನಕಿಯ ಸುಳಿವೇ ಇಲ್ಲವಲ್ಲ ಸಹೋದರ ಗೋದಾವರಿ ತೀರಕ್ಕೆ ನಾನು ಹೋಗಿರಬಹುದು ಅಣ್ಣ ಹೋಗಿ ನೋಡೋಣ ನೋಡೋಣ ಬಾ ಸಹೋದರ
ತಾಮರದ ಮನೆಯಲ್ಲಿ ಕುಳಿತಿರುವ ಕೋಗಿಲೆಗೆ ತಾಮರದ